ಹಾಯ್ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಒಂದು ಸಣ್ಣ ಕ್ಲಿಪ್ಸ್ನ ಇಲ್ಲಿ ನಾನು ತೋರಿಸ್ತಾ ಇರೋದು ಅಂದರೆ ಹಳದಿ ಫಂಕ್ಷನ್ಗೆ ಡ್ರೆಸ್ ಹೊಲಿತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಸ್ವಲ್ಪ ಆ ಟೈಮ್ ಅಂದರೆ ಮದುವೆ ಫಂಕ್ಷನ್ ಟೈಮ್ ಆಗಿತ್ತು. ಫ್ಯಾಮಿಲಿ ಅಂತಂದರೆ ನನ್ನ ತಮ್ಮದೇ ಮದುವೆ ಆಗಿರೋದ್ರಿಂದ ಕರೆಕ್ಟಾಗಿ ನನಗೆ ಎಲ್ಲ ಕ್ಲಿಪ್ಪಿಂಗ್ಸ್ನೂ ತೊಗೊಳಕ್ಕಾಗಲಿಲ್ಲ. ನನಗೆ ಗೊತ್ತಿಲ್ಲ, ನಾನು ಎಷ್ಟಾಗುತ್ತೋ ಅಷ್ಟು ತೊಗೊಂಡಿದ್ದೆ. ಬಟ್ ಎಷ್ಟೋದನ್ನು ಕವರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬಟ್ ಆದಷ್ಟು ಆಗಿರೋದು ಅಂದರೆ ಕ್ಲಿಪ್ಸ್ ಇರೋದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ಇದು ಏನಂತಂದರೆ ನಾನು ಇವಾಗ ಹೊಲಿತಾ ಇರೋದು ಈ ಸ್ಕರ್ಟ್ಗೆ ಹೇಗೆ ನಾವು ಟ್ಯಾಗ್ ಮಾಡ್ತೀವಿ ಕಟ್ಟೋದು, ಟ್ಯಾಗ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ಥರ ಸ್ಕರ್ಟ್ ಹುಕ್ಸ್ ಇರುತ್ತಲ್ವ, ಆ ಥರದ್ದು ಹೆಂಗೆ ಮಾಡೋದು ಅಂತ ಇವಾಗ ತೋರಿಸ್ತಾ ಇರೋದು. ಸೊ ಈಗ ನಾನೊಂದು ಬಟ್ಟೆನ ಕಟ್ ಮಾಡಿಕೊಂಡು ಒಂದು 3 ಇಂಚಿಂದು, ಸೊ ಅದನ್ನು ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಇಡ್ತಾಯಿದ್ದೀನಿ, ಆಯಿತಾ. ನಮಗೀಗ ಸ್ಕರ್ಟಿನ ಒಂದು ಪಟ್ಟಿ ಇರುತ್ತಲ್ವ, ಸೊ ಅದಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಇವಾಗ ನಾನೇನು ಮಾಡ್ತಿದ್ದು ಅಂದರೆ ಈ ಥರ ಚಿಕ್ಕ ಚಿಕ್ಕ ಪ್ಲೀಟ್ಸ್ನ ಇಟ್ಟು ಹೊಲಿತಾ ಇದ್ದೀನಿ. ಎಷ್ಟು ಬೇಕು ಅಂದರೆ ನಮಗೆ ಟೈಟು ಲೂಸು ಟೈಟು ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕಂಗೆ ಮಾಡ್ಕೊಳ್ಬೋದು. ಅಂದರೆ ಈಗ ಇನ್ ಕೇಸ್ ಟೈಟ್ ಆಯಿತು, ಲೂಸ್ ಆಯಿತು ಅಂದರೆ ಆ ಲೂಪ್ ಅದೇನು ಮಾಡಿದ್ದೀನಲ್ಲ ನಾನು ಪ್ಲೀಟ್ಸ್, ಅದಕ್ಕೆ ಹಾಕ್ತಾ ಹೋಗ್ಬೋದು. ಈಗ ಒಂದು ಸತಿ ಗೊತ್ತಾಗೋಂಗಿಲ್ಲ, ಮುಂದೆ ನೋಡ್ತಾ ಹೋಗಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ? ಈ ಥರ ಒಂದು ಪಟ್ಟಿನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನೋಡಿ ರೆಡಿ ಮಾಡಿದ್ದೆ ನಾನು ಸ್ಕರ್ಟ್ ಪೂರ್ತಿ. ಇದಕ್ಕೆಲ್ಲ ಜಿಪ್ಪೆಲ್ಲ ಇಟ್ಟಿದ್ದೆ ನಾನು, ಈಸಿಯಾಗಿ ಹಾಕ್ಲಿಕ್ಕಾಗಲಿ ಅಂತ. ಇನ್ ಕೇಸ್ ಜಿಪ್ ಇಲ್ಲದೇನೂ ಇಡ್ಬೋದು, ಬಟ್ ಸೊಂಟ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ಜಿಪ್ ಇಡಬೇಕಾಗತ್ತೆ. ಹಾಗೆ ಇವಾಗ ಈ ಥರ ಅದೇನು ನಾನು ರೆಡಿ ಮಾಡಿದ್ನಲ್ಲ ಪ್ಲೀಟ್ಸ್ ಥರದ್ದು, ಅದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಇದು ಒಂದು ಸೈಡ್ ಹಾಕಿದರೆ ಇನ್ನೊಂದು ಸೈಡು ಹೂಕ್ಸ್ನ ಹಾಕಿದರೆ ಆಯಿತು. ಆ್ಯಕ್ಚುಲಿ ಇದು ನಾನು ಶಾರ್ಟಲ್ಲಿ ಕೂಡ ಹಾಕಿದ್ದೆ, ಬಟ್ ಅರ್ಥ ಆಗಲ್ವೇನೋ ಅಂಥೇಳಿ ಮತ್ತೆ ನಾನು ಲಾಂಗ್ ಹಾಕಿದ್ದೀನಿ. ಬಟ್ ಈ ಥರ ಒಂದು ನೋಡಿ ನಾನು ಈಗ ಕ್ಲಿಯರಾಗಿ ಅರ್ಥ ಆಗ್ತಿದೆ ಹೆಂಗೆ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಇವಾಗ ಹೊಲಿತಾ ಇದ್ದೀನಿ ಸೂಜಿದಾರದಲ್ಲಿ. ನಾನು ಅಂದ್ಕೊಂಡೆ ಫುಲ್ ವಿಡಿಯೋ ಬಂದಿದೆ ಅಂದರೆ ರೆಕಾರ್ಡ್ ಆಗಿದೆ ಅಂತ. ಎಷ್ಟು ಇಲ್ಲ, ಅದು ಸ್ವಲ್ಪನೇ ಇತ್ತು. ಸೊ ಅದನ್ನೇ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ಕರ್ಟ್ ಮಾಡೋದಕ್ಕೆ ಇಷ್ಟು ತನಕ ಬಂದಿರುತ್ತೆ. ಹೇಗೆ ಲೂಪ್ ಅಂದರೆ ಹುಕ್ಸು, ಹಾಗೆ ಅದರದ್ದು ಐ ಮತ್ತು ಹುಕ್ಸ್ ಹೆಂಗೆ ಮಾಡೋದು ಅಂತ ಈ ಸ್ಕರ್ಟಲ್ಲಿ ನೋಡ್ಬೋದು ನೀವು. ಇಲ್ಲಿ ಫುಲ್ ಸ್ಕರ್ಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಕ್ಲಾತ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಈ ಸಾರಿನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಚೆನ್ನಾಗಿತ್ತು, ಮಟೀರಿಯಲ್ ತುಂಬ ಚೆನ್ನಾಗಿತ್ತು. ಬ್ರೈಡಲ್ ಹಲ್ದಿ ಫಂಕ್ಷನ್ಗೆ ಅಂತ ಮಾಡಿದ್ದು. ಅವಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುಂದೆ ಅದರದ್ದು ಫೋಟೋ ಕೂಡ ಇದೆ, ಸೊ ನೋಡಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಇದು ಅದರದ್ದು ಬ್ಲೌಸು ಸೇಮ್ ಅದೇ ಮಟೀರಿಯಲಲ್ಲೇ ಮಾಡಿದ್ದು, ಮತ್ತು ನಾನು ಎಕ್ಸ್ಟ್ರಾ ಬೇರೆ ಯಾವುದೂ ಮಾಡಿಲ್ಲ. ಅಂದರೆ ಒಂದು ಸಾರೀಲಿ ಸ್ಕರ್ಟು ಮತ್ತು ಬ್ಲೌಸು ಎರಡೂ ಮಾಡಿದ್ದೆ. ಅವ್ರು ಇದೇ ಥರ ಬ್ಲೌಸ್ ಕೂಡ ಹೀಗೆ ಬೇಕು ಅಂತಲೂ ಹೇಳಿದರು. ಈ ಥರ ಅನಾರ್ಕಲಿ ಇತ್ತು ಸ್ಲೀವ್ ಬರುತ್ತಲ್ಲ, ಆ ಥರ ಬೇಕು ವಿತ್ ಪ್ರಿನ್ಸಸ್ ಕಟ್ಟು. ಸೊ ಹಾಗೆಯೇ ನಾನು ಹೊಲಿದಿದ್ದೆ. ಇವಾಗೆಲ್ಲ ಫಿಟ್ಟಿಂಗ್ ಮಾಡ್ತಾಯಿದ್ದೆ. ಅದು ಹೇಳಿದ್ನಲ್ಲ, ನನ್ನ ಲೆಕ್ಕದಲ್ಲಿ ನಾನೇನು ಮಾಡ್ಕೊಂಡಿದ್ದ ಎಲ್ಲ ವಿಡಿಯೋಸ್ನ ತಗೊಂಡಿದ್ದೀನಿ ಅಂತ. ಬಟ್ ಸುಮಾರು ವಿಡಿಯೋಸು ಕೆಲವೊಂದು ಸತಿ ಸ್ಟೋರೇಜ್ ಎಲ್ಲ ಜಾಸ್ತಿ ಆಗಿಬಿಡ್ತವೆ. ಕೆಲವೊಂದು ಆಟೋಮೆಟಿಕ್ ಅದು ರೆಕಾರ್ಡೇ ಆಗಿರೋದಿಲ್ಲ. ನನ್ನ ಲೆಕ್ಕದಲ್ಲಿ ನಾನು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿರ್ತೆ, ಆದರೆ ಇದು ರೆಕಾರ್ಡ್ ಆಗಿಲ್ಲ. ಸ್ವಲ್ಪ ರೆಕಾರ್ಡ್ ಆಗಿತ್ತು. ಅಟ್ಲೀಸ್ಟ್ ಇದು ಹೇಗೆ ಅನ್ನೋದನ್ನಾದ್ರು ನಿಮಗೆ ತೋರಿಸುವ ಅಂತ ಇದನ್ನು ಇದು ಮಾಡ್ತಿರೋದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಈಗೆಲ್ಲ ಸುಮಾರು ಮಾಡ್ಕೊಂಡಿದ್ದೀನಿ ವಿಡಿಯೋಸ್ ಎಲ್ಲನೂ ಕ್ಲಿಯರಾಗೇ ಎಲ್ಲನೂ ಹಾಕ್ತಾ ಹೋಗ್ತೀನಿ. ಹಾಗೆ ಸ್ವಲ್ಪ ಮದುವೆ ಸೀಸನ್ ಈಗ ಫೆಬ್ರವರಿ ಎಲ್ಲ ಸ್ಟಾರ್ಟ್ ಅಲ್ಲ, ಸೊ ತುಂಬ ಬ್ಲೌಸು ವರ್ಕ್ ಬ್ಲೌಸಸ್ಸು ಇರೋದ್ರಿಂದ ನಾನು ಏನು ವಿಡಿಯೋ ಮಾಡ್ಕೊತಿದ್ದೀನಿ ಅದನ್ನು ಕರೆಕ್ಟಾಗಿ ಟೈಮಿಗೆ ನಂಗೆ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಪ್ಲೋಡ್ ಮಾಡೋದು ಹೇಗೆ ಅಂದರೆ ಇದರಲ್ಲಿ ವಿಡಿಯೋ ಮಾಡ್ಕೊಳ್ಬೋದು ಒಂದು ಕಡೆ ಅದನ್ನು ನಿಲ್ಲಿಸ್ಕೊಂಡು, ಆದರೆ ಅದನ್ನು ಎಡಿಟಿಂಗ್ ಮಾಡೋದು ತುಂಬ ಕಷ್ಟ. ಸೊ ಇದು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಅದೇ ಡ್ರೆಸ್ಸು ಬ್ರೈಡ್ ವೇರ್ ಮಾಡಿರೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ನೋಡಿ.